ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹಿಮದ್. ಎಂದಿನಂತೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇನ್ಫರ್ಟಿಲಿಟಿ ಅಂದ್ರೆ ಬಂಜೇತನದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಇಂದ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಡಾಕ್ಟರ್, ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಇನ್ಫರ್ಟಿಲಿಟಿ ಅಂದ್ರೆ ಏನು, ಯಾವ ಒಂದು ಪ್ರಮುಖ ಕಾರಣಕ್ಕೆ ಈ ಒಂದು ತೊಂದರೆ ಬರುತ್ತೆ ಅಂತ ತಿಳಿಸಿ. ಇನ್ಫರ್ಟಿಲಿಟಿ ಅಂತ ಹೇಳಿದಂಗೆ ನೀವು ಕಾರ್ಯಕ್ರಮ ಮೊದಲೇ ಹೇಳ್ದಂಗೆ ಬಂಜೆತನ ಅಂತ ಹೇಳ್ತೀವಿ ನಾವು. ಈ ಬಂಜೆತನ ಅಂದರೆ ಏನು, ಇದಕ್ಕೊಂದು ಡೆಫಿನಿಷನ್ ಏನು ಅಂತ ಹೇಳಿದ್ರೆ, ಮದುವೆ ಆಗಿ ಸುಮಾರು 1 ಅಥವಾ 2 ವರ್ಷದೊಳಗಡೆ ವಿತೌಟ್ ಎನಿ ಕಾಂಟ್ರಾಸೆಪ್ಟಿವ್ ಪ್ಲ್ಯಾನ್ಸ್ ಅಂತ ಹೇಳಿದ್ರೆ, ಯಾವುದೇ ಥರವಾದ ಒಂದು ಏಡನ್ನು ಯೂಸ್ ಮಾಡದೆ ಒಂದು ಗಂಡು ಹೆಣ್ಣು ಸಂಬಂಧ ಸೇರಿದಾಗ ಆ ಹೆಣ್ಣುಮಗಳು ಕನ್ಸೀವ್ ಆಗಲಿಲ್ವಾ ಅಥವಾ ಪ್ರೆಗ್ನೆಂಟ್ ಆಗಲಿಲ್ಲ ಅನ್ನೋ ಒಂದು ಕಂಡೀಷನಲ್ಲಿ ಅವ್ರನ್ನ ನಾವು ಇನ್ಫರ್ಟಿಲಿಟಿ ಅಂತ ಲೇಬಲ್ ಮಾಡ್ತೀವಿ. ಈ ಇನ್ಫರ್ಟಿಲಿಟಿಯಲ್ಲೂ 2 ಥರದ ಒಂದು ವೇರಿಯಂಟಲ್ಲಿ ತೊಗೊಳ್ತೀವಿ ನಾವು. ಇದನ್ನು ಪ್ರೈಮರಿ ಅಂತ ತೊಗೊಳ್ತೀವಿ. ಇವಾಗ ಪ್ರೈಮರಿ ಅಂತ ಹೇಳಿದ್ರೆ ಒಂದು ಸತಿನೂ ಆಕೆ ಪ್ರೆಗ್ನೆಂಟ್ ಆಗಿಲ್ಲ, ಅಂದರೆ ಆಕೆ ಕನ್ಸೀವ್ ಆಗಲಿಲ್ಲ, ಅಂದರೆ ಅವಳ ಒಂದು ಗರ್ಭಸ್ಥಾನವನ್ನು ಸೇರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಪ್ರೈಮರಿ ಅಂತ ತೊಗೊಳ್ತೀವಿ ನಾವು. ಅದೇ ಅಂತ ಹೇಳಿದ್ರೆ ಸೆಕೆಂಡ್ರಿ ಅಂತ ಹೇಳಿದ್ರೆ ಮೊದಲೊಂದು ಮಗು ಆಗಿತ್ತು ಅಥವಾ ಇದೆ, ಬಟ್ ಆ ಮಗುವಲ್ಲಿ ಅಥವಾ ಒಂದು ಮಗು ಇಲ್ಲ, ಏನೋ ಒಂದು ಲೋಪ ಇದೆ, ಇನ್ನೊಂದು ಮಗು ಅವ್ರಿಗೆ ಬೇಕು ಅನ್ನೋ ಒಂದು ಕಂಡೀಷನಲ್ಲಿದ್ದು ಅವರು ಟ್ರೀಟ್ಮೆಂಟ್ಗೆ ಬಂದಾಗ, ಅವರು ಸತತವಾಗಿ ಟ್ರೈ ಮಾಡಿ ಅಲ್ಲಿ ಫೇಲ್ ಆಗಿ ಬಂದಾಗ ಅವ್ರನ್ನ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಮೊದಲು ಬರೀ ಹೆಣ್ಮಕ್ಳನ್ನೇ ದೋಷಿಸ್ತಾ ಇದ್ರು. ಒಂದು 60-70% ದೋಷಣೆ ಬರೀ ಹೆಣ್ಮಕ್ಳ ಮೇಲೇನೆ ಹೋಗ್ತಾ ಇತ್ತು. ಬಟ್ ಅದು ಸರಿ ಅಲ್ಲ. ಅವರ ಒಂದು ದೋಷಣೆಯನ್ನು ಕಮ್ಮಿ ಮಾಡಿ, ಅಂದರೆ ಸುಮಾರು 55% ಹೆಣ್ಣುಮಕ್ಕಳಲ್ಲಿ ದೋಷ ಇರುತ್ತೆ. ಅದೇ ಥರ 45% ಗಂಡು ಮಕ್ಕಳಲ್ಲೂ ದೋಷ ಇರುತ್ತೆ. ಅಂದರೆ ಸುಮಾರು ಇವಾಗ 50% ಈಕ್ವಲ್ ಆಗಿ ಇಬ್ಬರೂ ಪಾರ್ಟ್ನರ್ಸು ತೊಂದರೆಯಲ್ಲಿ ಇರ್ತಾರೆ ಇದರಲ್ಲಿ. ಓಕೆ, ಇನ್ನು ನಾವು ಮಹಿಳೆಯರ ಬಗ್ಗೆ ಮಾತಾಡೋದಾದ್ರೆ, ಕೆಲವೊಂದ್ಸಲ ಒಂದು ಮೆಚೂರ್ ಆದಾಗಿಂದ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೂ ಕೂಡ ಈ ಒಂದು ಪ್ರಾಬ್ಲಮ್ ಇಂದ ಬಳಲ್ತಾರೆ ಅಂತ ಹೇಳ್ಬೋದು. ಏನು ಹೇಳ್ತೀರಾ? ಇವಾಗ ಮಹಿಳೆಯರಿಗೆ ಅಂತ ತಗೊಂಡಾಗ ನಾವು ಬರೀ ಒಂದು ಇರ್ರೆಗ್ಯುಲರ್ ಸೈಕಲ್ಸ್ ಅಂತ ಅಲ್ಲ. ಇವಾಗ ಒಂದು ಹೆಣ್ಣುಮಗಳು ಮೊದಲಿನ ಕಾಲಕ್ಕೆ ಮತ್ತು ಈ ಕಾಲದ ಒಂದು ವೇರಿಯೇಷನ್ನು ನಾವು ತೊಗೊಳ್ಬೇಕಾಗತ್ತೆ. ಮೊದಲು ಸುಮಾರು 15 ವರ್ಷಕ್ಕೆ ಆಕೆ ದೊಡ್ಡವಳಾಗ್ತಿದ್ಲು, 16-17 ವರ್ಷಕ್ಕೆ ಆಕೆಗೆ ಮದುವೆ ಆಗ್ತಿತ್ತು. ಬಟ್ ಈ ನಡುವೆ ಏನಾಗಿದೆ ಅಂದರೆ 10 ವರ್ಷ 9 ವರ್ಷಗೂ ಒಂದು ಹೆಣ್ಮಗಳು ದೊಡ್ಡವಳಾಗ್ತಿದ್ದಾಳೆ. ಅವಳ ಒಂದು ಮದುವೆ 30, 35, 40 ಆಗುವಂಥ ಸಾಧ್ಯತೆಗಳಿದೆ ಇಲ್ಲಿ. ಇದೇನೇ ಇಲ್ಲಿರೋ ಒಂದು ಗೊಂದಲ ಅಥವಾ ಒಂದು ಡಿಫಿಕಲ್ಟಿ ಅಂತ ಹೇಳ್ಬೋದು. ಇವಾಗ ಈ ಥರದ್ರಲ್ಲಿ ಇದ್ದಾಗ ಇದು ಫಸ್ಟ್ ಕಾಸ್ ಆಗುತ್ತೆ. ಸೆಕೆಂಡ್ ಕಾಸ್ ನೀವು ಹೇಳ್ದಂಗೆ ಇರ್ರೆಗ್ಯುಲರ್ ಸೈಕಲ್ ಇದ್ದಾಗ ಏನಪ್ಪ ಅಂತಂದ್ರೆ, ಹೌದು 1 ವರ್ಷದವರೆಗೂ ನಾವು ವೆಯ್ಟ್ ಮಾಡ್ಬೋದು. ಅಂದರೆ ಈಗ ಫಸ್ಟ್ ಟೈಮ್ ಪೀರಿಯಡ್ಸ್ ಅಪಿಯರ್ ಆಗಿದೆ ಅಂದರೆ ಮೆನಾರ್ಕಿ ಅಂತ ನಾವು ಏನು ಕರಿತೀವಿ, ದೊಡ್ಡವಳಾಗಿದ್ದಾಳೆ, ಈಕೆ ದೊಡ್ಡವಳಾಗಿದ್ದಾಳೆ ಅಂತ ಹೇಳಿದಾಗ 1 ವರ್ಷದವರೆಗೂ ನಾವು ಅದನ್ನು ಕಾಯ್ತೀವಿ. ಬಟ್ ಅದೂ ಒಳ್ಳೆಯದಲ್ಲ. ಸುಮಾರು 6 ತಿಂಗಳವರೆಗೂ ನೋಡ್ಬೋದು. 3-6 ತಿಂಗಳಷ್ಟೇ ನಾನು ಹೇಳ್ತೀನಿ ಅದರಲ್ಲಿ. ಯಾಕಂದರೆ ಒಂದು ಎವಲ್ಯೂಷನ್ ಹಾರ್ಮೋನಲ್ ಚೇಂಜಸ್ ಆಗಬೇಕಾದ್ರೆ ಆ ಒಂದು ಹೆಣ್ಮಗಳಲ್ಲಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆಗಿ ಡೆವಲಪ್ ಆಗಿರಬೇಕು, ಪ್ರೈಮರಿಯಲ್ಲಿ ಡೆವಲಪ್ಮೆಂಟ್ ಆಗಿ ಅವಳಿಗೆ ಪೀರಿಯಡ್ಸು ಅಪಿಯರ್ ಆಗಬೇಕು. ಸೊ ಅದು ಅಪಿಯರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಅವಳ ಸೈಕಲ್ಲು 28 ಡೇಸ್ ಸೈಕಲ್ ಆಗಿ ಇರಬೇಕಂದ್ರೆ 28 ದಿನದ ಒಂದು ಋತುಚಕ್ರ ಅಂದರೆ ಒಂದು ಸೈಕಲಲ್ಲಿ. ಅದರಲ್ಲಿ ಸುಮಾರು 3-7 ದಿನ ಪ್ಲಸ್ಸು ಮೈನಸ್ಸು ಆಗೋ ಸಾಧ್ಯತೆಗಳಿರುತ್ತೆ. ಅದು ಅವರ ಪ್ಯಾಟರ್ನಲ್ಲಿ, ಅಂದರೆ ಅವರ ಒಂದು ಹಿಸ್ಟ್ರಿ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಅಂತ, ಅವ್ರ ತಾಯಿ ಹಂಗೆ, ಅವ್ರ ಅಕ್ಕ ಹಂಗೆ, ಆ ಥರ ಒಂದು ಹಿಸ್ಟ್ರಿಯನ್ನು ತಿಳ್ಕೊಂಡಾಗ ನಾವು ಸುಮಾರು 25, 23, 27, 28 ದಿನದ ಅಥವಾ 30 ದಿನದ ಒಂದು ಸೈಕಲ್ ಬರುತ್ತೆ. ಸೊ ಅದು ರೆಗ್ಯುಲರ್ ಆಗಿ ಆಗ್ತಾ ಇದ್ದಾಗ ಯಾವುದೇ ಥರದ ತೊಂದರೆ ಇಲ್ಲ. ಬಟ್ ಇಲ್ಲಿ ತೊಂದರೆ ಬರೋದು ಯಾವ ಥರದ್ರಲ್ಲಿ, ಏನೋ ಒಂದು PCOD ಅಥವಾ ಒಂದು ಹಾರ್ಮೋನಲ್ ಪ್ರಾಬ್ಲಮ್ಮು ಅಥವಾ ಒಂದು ಯೂಟ್ರಸ್ ಗ್ರೋತ್ ಪ್ರಾಬ್ಲಮ್ಮು, ಒಂದು ಇವಾಗ ಆಕೆಗೆ ಒಂದು ಸಿಸೇರಿಯನ್ ಸೆಕ್ಷನ್ ಆಗಿದೆ, ಅದರಲ್ಲಿ ಒಂದು ಸ್ಕಾರ್ ಪ್ರಾಬ್ಲಮ್ ಆಗಿರ್ಬೋದು, ಎಡೇಷನ್ಸಿಂದ ಆಗ್ತಾ ಇರ್ಬೋದು, ಒಂದು ಗ್ರೋತ್ ಫೈಬ್ರಾಯ್ಡ್ ಗ್ರೋತಿಂದ ಆಗ್ತಾ ಇರ್ಬೋದು, ಹಲವಾರು ಒಂದು ಗರ್ಭದ ಒಂದು ಕಂಡೀಷನ್ಸಿಂದನೂ ತೊಂದರೆ ಬರ್ತಾರೆ. ಅದೇ ಥರನೇ ಈಗ ಯೂಟ್ರಸ್ಸಲ್ಲಿ ತೊಂದರೆ, ಒಂದು ಕಡೆ ಚಿಕ್ಕದು, ಒಂದು ಕಡೆ ದೊಡ್ಡದು, ಒಂದು ಕಡೆ ಇಲ್ಲದೆ ಇರೋದು, ಲೆಫ್ಟ್ ಟು ರೈಟು 2 ಕಡೆ ಇರುತ್ತೆ. ಇಲ್ಲದೆ ಇರೋದ್ರಲ್ಲೂ ಸಾಧ್ಯತೆಗಳಿದೆ. ಬಟ್ ಇದ್ದಲ್ಲಿ ಏನಾದರೂ ಅದ್ರ ಮೇಲೆ ನೀರುಗುಳ್ಳೆ ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓವರಿ ಅಂತ ನಾವು ಕರಿತೀವಿ. ಅದೇನಾದರೂ ಇದ್ರೂ ಈ ಸಾಧ್ಯತೆಗಳು ಇರ್ರೆಗ್ಯುಲರ್ ಸೈಕಲ್ ಪ್ಯಾಟರ್ನ್ ಸಾಧ್ಯತೆಗಳಿರುತ್ತೆ. ಅದೇ ಥರದ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಹಾರ್ಮೋನ್ಗಳು ಅಂದರೆ ಪ್ರೊಜೆಸ್ಟ್ರಾನು, FSH, LH ಅಂತ ನಾವು ಹಲವಾರು ಹಾರ್ಮೋನ್ಗಳಿದೆ ಒಂದು ಹೆಣ್ಣುಮಗಳಲ್ಲಿ.
ಆ ಹಾರ್ಮೋನ್ಗಳು ಫೇಸ್ ಪ್ರಕಾರವಾಗಿ ಹೋಗ್ತಾ ಇಲ್ಲ ಅಥವಾ ಅದ್ರ ಸೆಕ್ರೀಷನ್ಸ್ ಇಲ್ಲದೆ ಇದ್ದಾಗ್ಲೂ ಒಂದು ಸೈಕಲ್ ವೇರಿಯೇಷನ್ ಆಗುತ್ತೆ. ಸೊ ಇದನ್ನೆಲ್ಲಾನು ತಿಳಿದು ಟ್ರೀಟ್ಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರೈಮರಿ ಕಾಸ್ ಆರ್ ಇಂಡಿಕೇಶನ್. ಇರ್ರೆಗ್ಯುಲರ್ ಸೈಕಲ್ ಇದ್ರೆ ಏನಾಯ್ತಂದ್ರೆ ಒಂದು ಗಂಡು ಹೆಣ್ಣು ಇವಾಗ ಸೇರ್ಬೇಕಾದ್ರೆ ನಾವು ಈಗ ಮುಂದೆ ಹೇಳ್ತೀನಿ 12 ದಿನದಿಂದ 21 ದಿನದೊಳಗೆ ಪ್ಲಾನ್ ಮಾಡಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಿಗೋದೇ ಇಲ್ಲ, ಗೊತ್ತಾಗೋದೇ ಇಲ್ಲ. ಸೊ ಅದು ಇದು ಮೇನ್ ಕಂಡೀಷನ್ ಅಲ್ಲಿಗೆ ಹೋಗುತ್ತೆ. ಈಗ ಇರ್ರೆಗ್ಯುಲರ್ ಸೈಕಲ್ ಇದ್ರೆ ಈ ತಿಂಗಳಲ್ಲಿ 28 ದಿನದ ಸೈಕಲ್ ಅಂತ ಲೆಕ್ಕ ಹಾಕಿದ್ರೆ ಮುಂದಿನ ತಿಂಗಳಲ್ಲಿ 23 ದಿನ ಸೈಕಲ್ ಹಾಕಿದ್ರೆ ಡೇಟ್ಸ್ ಎಲ್ಲಾನು ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಓಕೆ, ಅದನ್ನು ಕ್ಯಾಲ್ಕುಲೇಟಿವ್ ಆಗಿ ಮಾಡ್ಬೋದು. ಡಾಕ್ಟರ್ಸ್ ಆರ್ ದೇರ್, ಏಡ್ಸ್ ಇದೆ, ಎಲ್ಲ ಇದೆ ಹೆಲ್ಪ್ ಮಾಡೋದಕ್ಕೆ. ಬಟ್ ಆ ಒಂದು ವೇರಿಯೇಷನ್ ಇದೆ. ಇರ್ರೆಗ್ಯುಲರ್ ಸೈಕಲ್ ಪ್ರೈಮ್ ಕಾಸ್ ಫಾರ್ ಇನ್ಫರ್ಟಿಲಿಟಿ ಅಂತ. ಓಕೆ, ಇನ್ನು ಡಾಕ್ಟರ್, ಇವತ್ತಿನ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ವರ್ಕ್ ಸ್ಟೈಲ್ ಆಗಿರ್ಬೋದು, ಲೈಫ್ ಸ್ಟೈಲ್ ಯಾವ ರೀತಿ ಪರಿಣಾಮಕಾರಿಯಾಗಿದೆ ಅಂತೀರಾ? ಇವಾಗ ಒಂದು ಪೇಷಂಟ್ ಹೇಳ್ತಾ ಇದ್ರು, ಸರ್ ನನ್ನ ಮಗಳು ಚಿಕನ್ನನ್ನೇ ತಿಂತಾ ಇದ್ದಾಳೆ ಸರ್ ಈ ನಡುವೆ, ಬಟ್ ದಪ್ಪ ಆಗಿದ್ದಾಳೆ. ನಾನೆಲ್ಲೋ ಟೆಸ್ಟ್ ಮಾಡಿಸಿ ಅದ್ರಲ್ಲಿ ಹಾರ್ಮೋನ್ ಇರುತ್ತಂತೆ, ಅದೇನಾದರೂ ನನ್ನ ಮಗಳ ಬಾಡಿಗೆ ಏನಾದ್ರೂ ಜಾಸ್ತಿ ಆಗ್ತಾ ಇದೆಯಾ, ಅದರಿಂದ ಏನಾದ್ರು ತೊಂದರೆ ಬರ್ತಾ ಇದೆಯಾ ಅಂತ. ಹೌದು, ಹಲವಾರು ಊಟದ ಪದಾರ್ಥಗಳಲ್ಲಿ ಕಲಬೆರಕೆ ಆದಾಗ ಅಥವಾ ಒಂದೊಂದು ಪರ್ಟಿಕ್ಯುಲರ್ ಊಟದ ಪದಾರ್ಥ ಅಂತ ನಾವು ಹೇಳ್ತೀವಿ ಅಂದರೆ ಫುಡ್ ಅಥವಾ ಒಂದು ಫುಡ್ ಪ್ರಾಡಕ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆ, ಎಸ್ ಅದು ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ. ಬರೀ ಒಂದು ಹೆಣ್ಣುಮಗಳ ಒಂದು ಗರ್ಭಾವಸ್ಥೆಗಲ್ಲ, ಬರೀ ಅವ್ರ ಸೈಕಲ್ ಒಂದೇ ಅಲ್ಲ, ಆಕೆಯ ಗ್ರೋತ್ ಇರ್ಬೋದು, ಇಲ್ಲ ಇನ್ನೊಬ್ಬ ವ್ಯಕ್ತಿಯ ಬೇರೆ ಏನಾದರೂ ಕಂಡೀಷನ್ನು ಡ್ಯಾಮೇಜ್ ಆಗ್ಬೋದು. ಸೊ ಇದರಲ್ಲಿ ಸ್ವಲ್ಪ ತಿನ್ನಿಸುವಿಕೆಯಲ್ಲಿ ಒಂದು ಹೆಚ್ಚು ಕಡಿಮೆ ಆದಾಗ್ಲೂ ತೊಂದರೆಗಳು ಬರುತ್ತೆ. ಓಕೆ, ಇನ್ನು ನೀವು ಮಹಿಳೆಯರಿಗೆ ಯಾವ ಕಾರಣಕ್ಕೆ ಒಂದು ಬಂಜೆತನ ಪ್ರಾಬ್ಲಮ್ ಬರುತ್ತೆ ಅಂತ ತಿಳಿಸ್ಕೊಟ್ರಿ. ಇನ್ನು ಮುಖ್ಯವಾಗಿ ಇವತ್ತಿನ ಕಾಲದಲ್ಲಿ ಪುರುಷರಿಗೂ ಈ ಒಂದು ಪ್ರಾಬ್ಲಮ್ ಇದೆ ಅಂತಂದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ನಾನು ಅದನ್ನೇ ಹೇಳಿದೆ ಕಾರ್ಯಕ್ರಮದ ಮೊದಲನೇ ಡೆಫಿನಿಷನ್ ಹೇಳ್ಬಿಟ್ಟೆ ನಾನು. ಇವಾಗ 50%, ಈಗ ಎಲ್ಲದರಲ್ಲೂ 50% ಅಂದರೆ ಅದರಲ್ಲೂ 50% ಇದೆ ಇದರಲ್ಲಿ. ಇವಾಗ ಹೆಣ್ಮಕ್ಳನ್ನ ದೋಷಿಸ್ತಾ ಇದ್ರು 60, 70, 80% ಅಂತ ಹುಡುಗನಿಗೆ ಇನ್ನೊಂದು ಮದುವೆ ಅಂತೇಳಿ ಅಲ್ಲೂ ಒಂದು ಫೇಲಿಯರ್ ಆದಾಗ ಕೊನೆ ಕ್ವಶನ್ ಮಾರ್ಕ್ ಬರ್ತಿತ್ತು. ಸೊ ಇವಾಗ ಆ ಫ್ರಸ್ಟ್ರೇಷನ್ ಕಂಡೀಷನ್, ನಾನು ನನ್ನ ಪಾರ್ಟ್ನರ್ನ ಪ್ರೆಗ್ನೆಂಟ್ ಆಗುತ್ತಾ ಇಲ್ಲ ಅಂತ ಆತನಿಗೆ ಗೊತ್ತಾಗ್ತಾ ಇದ್ದಾಗ, ಎಸ್ ಈ ಆಲ್ಸೋ ಹ್ಯಾಸ್ ಟು ಅಂಡರ್ಗೋ ಮೆಡಿಕಲ್ ಟ್ರೀಟ್ಮೆಂಟ್. ಇದರಲ್ಲಿ ಆತನಿಗೆ ಒಂದು ಸ್ಪರ್ಮ್ ಕೌಂಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸ್ಪರ್ಮ್ ಇರ್ಬೋದು ಅದರಲ್ಲಿ ಕ್ವಾಲಿಟಿ ಇಲ್ಲದೆ ಇರ್ಬೋದು, ಅಥವಾ ಆ ಒಂದು ಸ್ಪರ್ಮಿನ ಪ್ಯಾಟರ್ನ್ ನಾರ್ಮಲ್ ಇಲ್ಲದೆ ಇರ್ಬೋದು, ಅದು ಅಬ್ನಾರ್ಮಲ್ ಆಗಿರ್ಬೋದು ಆತನಲ್ಲಿ, ಅಥವಾ ಝೀರೋ ಸ್ಪರ್ಮೇ ಇರ್ಬೋದು, ಅಥವಾ ಅವನಿಗೆ ವೆರಿಕೋಸೀಲ್ ಅಂತ ಒಂದು ಕಂಡೀಷನ್ ಇರ್ಬೋದು, ಇಲ್ಲ ಎಲ್ಲೋ ಮೊದಲು ಅವನಿಗೆ ಟೆಸ್ಟಿಸ್ಗೆ ಹೈಡ್ರೋಸಿಲ್ ನೀರು ತುಂಬಿಕೊಂಡು ಆಗಿರ್ಬೋದು, ಅಥವಾ ಏನೋ ಒಂದು ಏಟಿಂದ ಅವನಿಗೆ ಎಲ್ಲೋ ಒಂದು ಪ್ರಾಬ್ಲಮ್ ಅನ್ನ ಆಗಿರ್ಬೋದು, ಇಂಪಾರ್ಟೆಂಟು ಆಗಿರ್ಬೋದು, ಅಥವಾ ಅವನಲ್ಲೊಂದು ಸ್ಮಾಲ್ ಸೈಜ್ ಪೆನ್ನೆಸ್ ಇರ್ಬೋದು. ಸೊ ಈ ಥರ ಎಲ್ಲ ಕಂಡೀಷನ್ಸ್ ಇದೆ, ಗಂಡಸರಲ್ಲೂ ಇಲ್ಲ ಅಂತ ಹೇಳಿಲ್ಲ. ಬಟ್ ಅದು ಇವಾಗ ಆಸ್ ಎವಲ್ಯೂಷನ್ ಅಂದರೆ ನಮ್ಮ ದಿನಗಳು ಮುಂದೆ ಹೋಗ್ತಾ ಇದ್ದಂಗೆ, ಎಜುಕೇಷನ್ ಲೆವೆಲ್ ಮುಂದೆ ಹೋಗ್ತಾ ಇದ್ದಂಗೆ ಗಂಡಸರಲ್ಲೂ ತೊಂದರೆ ಇದೆ, ಇಲ್ಲ ಅಂತ ಹೇಳಿಲ್ಲ. 45ರಿಂದ 50% ನಾನು ತೊಂದರೆನ ಗಂಡಸರಲ್ಲಿ ಎಷ್ಟೋ ಜನರಲ್ಲಿ ನೋಡಿದ್ದೀನಿ. ಇನ್ನೊಂದು ಎಷ್ಟೋ ಸತಿ ಏನಾಗ್ತಂದ್ರೆ, ಈ ಜನರಲ್ಲಿ ಅವರ ಒಂದು ಸೇರೋದನ್ನ ಒಂದು ಪ್ಯಾಟರ್ನ್ ಎಷ್ಟೋ ಜನಕ್ಕೆ ತಿಳಿದಿಲ್ಲ. ಸೊ ಎಲ್ಲ ನೋಡ್ತಾರೆ, ಅದು ಇದು ವಿಡಿಯೋ ಅಂತೆಲ್ಲ ಹೇಳ್ತಾರೆ. ನೋ, ದೇರ್ ಆರ್ ಸಮ್ ಫಿಸಿಕಲ್ ಥಿಂಗ್ಸ್ ಟು ಬಿ ನೋನ್ ಅಂತ ಹೇಳ್ತೀನಿ ನಾನು. ಈ ಸ್ಕೂಲಲ್ಲಿ ಸೆಕ್ಷುವಲ್ ಎಜುಕೇಶನ್ ಅಂತ ಮಾಡ್ತೀರಾ, ಅದನ್ನ ಟೀಕಿಸ್ತಾರೆ ಅಷ್ಟೇ ಹೊರತು ದಟ್ ಹ್ಯಾಸ್ ಟು ಬಿ ನೋನ್. ಸೊ ಇವಾಗ ನಾವು ಹೋಮಿಯೋ ಕೇರಲ್ಲಿ ಪೇಷಂಟ್ ಬಂದಾಗ ನಾವು ಅವ್ರ ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಬರೀ ಹೆಣ್ಮಗಳನ್ನೇ ಕರ್ಕೊಂಡು ಬಂದಿರ್ತಾರೆ. ನೆಕ್ಸ್ಟ್ ವಿಸಿಟಲ್ಲಿ ಗಂಡನ್ ಕರ್ಕೊಂಡು ಬನ್ನಿ ಅಂತೇಳಿ ನಾವು ಹೇಳ್ತೀವಿ. ಅಷ್ಟೊಂದ್ಸತಿ ಅಲ್ಲಿ ಜಗಳ ಆಡೋರೇ ಇದ್ದಾರೆ, ನನ್ನಲ್ಲೇನೂ ತೊಂದರೆ ಇಲ್ಲ. ಬಟ್ ಬಂದಾಗ ನಾವು ಹಲವಾರು ಪ್ರಶ್ನೆಗಳನ್ನು ಕೇಳಿದಾಗ ಅವ್ರ ಹತ್ರ ಉತ್ತರ ಇರೋದಿಲ್ಲ ಅಲ್ಲಿ. ಸೊ ಅದರಿಂದ ಎಸ್, ಗಂಡಸರಲ್ಲೂ ತೊಂದರೆ ಇದೆ, ನೀವು ಮುಂದೆ ಬನ್ನಿ, ಇದು ನಿಮ್ಮ ಸಂಸಾರ, ನಾವು ಇರೋದು ನಿಮ್ಮ ಒಂದು ಸಂಸಾರಕ್ಕೆ ಏಡನ್ನ ಹೆಲ್ಪ್ ಮಾಡೋದಕ್ಕೆ, ನಾವು ಹೆಲ್ಪ್ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಇದೀವಿ ಅಂತ ಹೇಳ್ತೀನಿ ನಾನು ಇದರಲ್ಲಿ. ಓಕೆ, ಇನ್ನು ಮದುವೆ ಮುಂಚೆ ಅವರಿಗೆ ಒಂದು ಇರ್ರೆಗ್ಯುಲರ್ ಸೈಕಲ್ ಇಂದ ಅವರು ತುಂಬಾನೇ ಬಳಲ್ತಾ ಇರ್ತಾರೆ. ಆಫ್ಟರ್ ಮ್ಯಾರೇಜ್ ಇದೊಂದು ಒಂದು ಗೊಂದಲ ಆಗಿರುತ್ತೆ, ಇದರಿಂದಾನೇ ನನಗೆ ಒಂದು ಪ್ರಾಬ್ಲಮ್ ಮಕ್ಕಳಾಗ್ತಿಲ್ವಾ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಆಗಿ ಕಾಡ್ತಾ ಇರುತ್ತೆ ಅಂತ. ಇದೇ ಒಂದು ಮೇಜರ್ ರೀಸನ್. ಎಸ್, ಇರ್ರೆಗ್ಯುಲರ್ ಸೈಕಲ್ಗೆ ಕಾಸ್ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ. ಇಸ್ ಇಟ್ ಹಾರ್ಮೋನಲ್ ಕಾಸ್ ಆರ್ ಹಾರ್ಮೋನ್ಸಲ್ಲಿ ಬರೀ ಫೀಮೇಲ್ ಹಾರ್ಮೋನ್ಸ್, ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಏನಾದರೂ ಇದೆಯಾ, ಇಲ್ಲ ಏನಾದರೂ ಡಯಾಬಿಟಿಕ್ ಕಂಡೀಷನ್ಸ್ ಏನಾದ್ರು ಇದೆಯಾ. ಹೆಣ್ಮಕ್ಳಲ್ಲೂ ಡಯಾಬಿಟೀಸ್ ನಡುವೆ ತುಂಬ ಬೇಗನೆ ಬರ್ತಾ ಇದೆ, ನೋಡ್ತಾ ಇದ್ದೀವಿ ನಾವು. ಬರೀ ಗೆಸ್ಟೇಷನಲ್ಲೇ ಎಲ್ಲ ಡಯಾಬಿಟಿಕ್ ಕಂಡೀಷನ್ಸ್ ಏನಾರು ಇದೆಯಾ, ಇಲ್ಲ ಹಾರ್ಟ್ ರಿಲೇಟೆಡ್ ಕಂಡೀಷನ್ಸ್ ಇದೆಯಾ, ಅಥವಾ ಓವರಿ ಪ್ರಾಬ್ಲಮ್ಸ್ ಏನಾರು ಇದೆಯಾ, ಇಲ್ಲ ಯೂಟ್ರೈನ್ ಪ್ರಾಬ್ಲಮ್ಸ್ ಏನಾರು ಇದೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಆ ಹುಡುಗಿಯ ಅಮ್ಮನಿಗೂ ಅವರ ಒಂದು ಋತುಚಕ್ರದಲ್ಲಿ ಪಾಸ್ ಆದಾಗ ಒಂದು ಐಡಿಯಾ ಗೊತ್ತಿರುತ್ತೆ ಅವ್ರಿಗೆ. ಸೊ ಅದನ್ನು ಡಿಸ್ಕಸ್ ಮಾಡಿ, ಅಮ್ಮ ಮಗಳು ಮಾಡಿ ಒಂದು ಡಾಕ್ಟರ್ ಹತ್ರ ಬಂದಾಗ ನಾವು ಫರ್ದರ್ ಅದನ್ನು ಎಲಿಸಿಟೇಟ್ ಮಾಡಿ ನಾವು ಅದನ್ನು ತಿಳ್ಕೊಳ್ತೀವಿ. ಇಲ್ಲಿ ನಾವು ಎಸ್, ಒನ್ ಆಫ್ ದಿ ಮೇಜರ್ ಕನ್ಫ್ಯೂಷನ್ ಕ್ವಶನ್ ಬರೋದೇ ಇಲ್ಲಿ ಇರ್ರೆಗ್ಯುಲರ್ ಸೈಕಲ್. ಎಲ್ಲೇ ಹೋದ್ರೂ ಫಸ್ಟು ನಿಮ್ಗೇನೋ ಇರ್ರೆಗ್ಯುಲರ್ ಸೈಕಲ್ ಇತ್ತ ಅಂತ ನಾವು ಕೇಳ್ತೀವಿ. ಆವಾಗ ಹೌದು ಇತ್ತು, ಏನು ಕಾಸು, ಏನಾದ್ರು ರಿಪೋರ್ಟ್ ಮಾಡಿಸಿ. ಎಸ್, ಅಲ್ಲಿ ನಾವು ಸ್ಕ್ಯಾನ್ ನೋಡಿದಾಗ
PCOD, ಇಟ್ಸ್ ಅ ಕಾಮನ್ ಕಂಡೀಷನ್ ಒಂದು. ಇಲ್ಲಾಂದ್ರೆ ಎಲ್ಲ ನಾರ್ಮಲ್ ಇರುತ್ತೆ, ಓವರ್ ವೆಯ್ಟ್. ಇಲ್ಲ ಅದೂ ಚೆನ್ನಾಗಿರುತ್ತೆ, ಶಿ ಇಸ್ ಅ ವೆರಿ ಅಥ್ಲೆಟಿಕ್ ವುಮನ್, ಅಂದ್ರೆ ಕೂರಲ್ಲ ನಿಲ್ಲಲ್ಲ ಓಡ್ತಾನೆ ಇರ್ತಾಳೆ. ಎಸ್, ಅಂಥವ್ರಲ್ಲೂ ಇರುತ್ತೆ. ಇನ್ನೊಂದು ವೆರಿ ಸೆಡೆಂಟ್ರಿ, ಏನು ಕೆಲಸ ಮಾಡಲ್ಲ ಡಾಕ್ಟರ್, ಮನೇಲಿ ಮಲ್ಕೊಂಡೇ ಇರ್ತಾಳೆ, TV ಬಿಟ್ಟರೆ ಎದ್ದೇಳಲ್ಲ. ಎಸ್, ಇಂಥ ಎಕ್ಸ್ಟ್ರೀಮ್ ಸೆಡೆಂಟ್ರಿ ಇರೋರು. ಆಮೇಲಿಂದ ಮೈಂಡ್ ಇಸ್ ವೆರಿ ಅಲರ್ಟ್. ಒಂದು ಸೂಜಿ ಬಿತ್ತು ರಾತ್ರಿ ಅಂದ್ರೆ ಎದ್ದೇಳೋರು, ಅಷ್ಟು ಅಲರ್ಟ್ ಅಲ್ಲಿ ಇರೋರ್ಗು ತೊಂದರೆ ಇದೆ. ಅದೇ ತರ ರಿವರ್ಸ್, ಏನಾದ್ರೂ ಗೊತ್ತಾಗಲ್ಲ ಅಂತ ಹೇಳ್ತಾರೆ, ಅಂಥವ್ರಲ್ಲೂ ತೊಂದರೆ ಬರುತ್ತೆ. ಒಂದು ಹೆಣ್ಮಗಳಲ್ಲಿ ಮನಸ್ಸು ಪ್ಲಸ್ ಅವಳ ಒಂದು ಆರ್ಗನ್ಸ್, ಈ ತರ ಓವರೀಸು ಪ್ಲಸ್ ಯೂಟ್ರಸ್ಸು ಪ್ಲಸ್ ಓವರ್ ವೆಲ್ ಬೀಯಿಂಗ್ ಇಸ್ ಆಲ್ಸೋ ಹ್ಯಾಸ್ ಟು ಬಿ ಟೇಕನ್ ಕೇರ್. ಬಟ್ ಇದರಲ್ಲಿ ಫಸ್ಟ್ ಪ್ರೈಮರಿ ನಾವು ಯಾಕೆ ಈ ಸೈಕಲ್ ಅನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಹಲವಾರು ಫೇಸಸ್ ಇರುತ್ತೆ. ಇವಾಗ ಸ್ಟಾರ್ಟ್ ಆದಾಗ, ಇವಾಗ ನಾನು ಈ ಸೈಕಲ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ, 12 ದಿನದಿಂದ ಒಂದು 21 ದಿನದವರೆಗೂ ಗಂಡ ಹೆಂಡತಿ ಸೇರಿ ಅಂತ ಹೇಳ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ದಟ್ ಇಸ್ ಓವಲ್ಯೂಷನ್ ಟೈಮ್. ಆ ಟೈಮಲ್ಲಿ ಅವರ ಒಂದು ಎಗ್ಸ್ ರಿಲೀಸ್ ಆಗಿ ಅದು ರೈಟ್ ಮೆಚುರಿಟಿ ಟೈಮಿಗೆ ಬಂದು ಇಲ್ಲಿ ಸೆಮೆನ್ ಡಿಸ್ಚಾರ್ಜ್ ಆಗಿ ಅದರಿಂದ ಸ್ಪರ್ಮ್ ಎದ್ದೋಗಿ ಅದೊಂದು ಫರ್ಟಿಲೈಸ್ ಆಗಿ ಸೇರಿ ಅಲ್ಲಿ ಅದು ಅಡರೆಂಟ್ ಅಂದ್ರೆ ಅಂಟಿ ಅದು ಗ್ರೋ ಆಗ್ತಾ ಹೋಗುತ್ತೆ. ಶಿ ಬಿಕಮ್ಸ್ ಪ್ರೆಗ್ನೆಂಟ್ ಅಂಡ್ ದ ಕಿಡ್ ಸ್ಟಾರ್ಟ್ಸ್ ಗ್ರೋಯಿಂಗ್. ಇಷ್ಟೆಲ್ಲ ಫೇಸು ಆ ಒಂದು ಸೈಕಲ್ ಡ್ಯೂರೇಷನ್ ನಮಗೆ ಕರೆಕ್ಟಾಗಿ ಗೊತ್ತಿದ್ರೇ ಆಗೋದು. ಇಲ್ಲ ಅಂತ ಹೇಳಿದ್ರೆ ಆಕೆ ಓವ್ಯುಲೇಷನ್ ಟೈಮ್ ಯಾವಾಗಲೂ ಇರುತ್ತೆ, ಈತ ಯಾವಾಗಲೂ ಮೀಟ್ ಮಾಡ್ತಾನೆ, ಅಲ್ಲೊಂದು ವೇರಿಯೇಷನ್ ಗೊಂದಲ ಆಯಿತು. ಇಬ್ರು ನಾರ್ಮಲ್ ಇರ್ತಾರೆ, ಬಟ್ ನೋಡಿದ್ರೆ ಪ್ರಾಬ್ಲಮ್ಸ್ ಅಲ್ಲೇ ಇರುತ್ತೆ. ಆಮೇಲಿಂದ ಬರೀ ಇದಕ್ಕೆ ಆರ್ಗನಲ್ ಪ್ರಾಬ್ಲಮ್ ಒಂದೇ ಇಲ್ಲ, ಮನಸ್ಸಲ್ಲೂ ಒಂದು ವ್ಯತ್ಯಾಸ ಇರುತ್ತೆ. ಸೊ ಇದರಲ್ಲಿ ಎಷ್ಟೋ ಸತಿ ಸೈಕಾಟ್ರಿಕ್ ಕ್ವಶನ್ಸು, ಸೈಕಲಾಜಿಕಲ್ ಕಂಡೀಷನ್ಸು ಬೇಕಾಗುತ್ತೆ, ಆನ್ಸರಿಂಗ್ ಸೆವರಲ್ ಕ್ವಶನ್ಸು ಬೇಕಾಗುತ್ತೆ, ಆ್ಯಂಡ್ ಆಸ್ಕಿಂಗ್ ಸೆವರಲ್ ಕ್ವಶನ್ಸು ಬೇಕಾಗುತ್ತೆ. ಎಷ್ಟೋ ಸತಿ ನಾವು ನೋಡಿದ್ದೀವಿ, 2 ರಿಪೋರ್ಟ್ಸು ನಾರ್ಮಲ್ ಇದೆ, 10-15 ವರ್ಷ ಸಂಸಾರ ಮಾಡಿರ್ತಾರೆ, 2 ರಿಪೋರ್ಟು ನಾರ್ಮಲ್ ಇದೆ, ತಗೊಂಡು ಬರ್ತಾರೆ. ಕೊನೆಗೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಒಂದು ಅರ್ಕೆ ಕಟ್ಟು ಬಂದ್ಬಿಡ್ತಾರೆ, ಹೋಮಿಯೋ ಕೇರಿಗೆ ಬಂದು ತೋರಿಸ್ತಾರೆ, ಈ ಥರ ಸರ್ ನಮ್ದೆಲ್ಲ ನಾರ್ಮಲ್, ನಮ್ಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ದೇರ್ ವಿ ಅಂಡರ್ಸ್ಟ್ಯಾಂಡ್ ದಟ್ ಎಸ್ ವಾಟ್ ಇಸ್ ದೇರ್. ಅವಾಗ ಅವ್ರಿಗೆ ಸೈಕಲಾಜಿಕಲ್ ಕ್ವಶನ್ಸ್ ಹೋದಾಗ ಏನಾಗುತ್ತೆ, ಅಲ್ಲಿ ಅವರ ಒಂದು ಸ್ಟೋರಿ ಬಿಲ್ಡ್ ಆಗ್ತಾ ಬರುತ್ತೆ ಅವರಲ್ಲಿ. ನಾನು ಕ್ಲಾಸಿಕಲ್ ಕೇಸಸ್ ಹೋಮಿಯೋ ಕೇರಲ್ಲಿ ತುಂಬಾ ಇದೆ, ಹಲವಾರು ಕೇಸಸ್ ಇದೆ. ವಿ ಸಿ ದಟ್ ದೇ ಗೆಟ್ ದಿ ಫ್ರೂಟ್, ದಟ್ ಇಸ್ ಅವರ್ ಮೋಟೋ. ಫೈನಲ್ ಆಗಿ ನಾವು ನೋಡ್ತೀವಿ ಅದನ್ನಲ್ಲಿ. ಓಕೆ, ಈಗ ನಾವು ಓರಿ ಆಗಿರ್ಬೋದು, ಬೇರೆ ಬೇರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಡಯಾಬಿಟಿಸ್ ಅನ್ನೋದು ಎಷ್ಟು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ, ಬಿಕಾಸ್ ತುಂಬಾ ಒಂದು ಅರ್ಲಿ ಏಜಲ್ಲೇ ಮದುವೆ ಆಗಿರುತ್ತೆ, ಅರ್ಲಿ ಏಜಲ್ಲೇ ಈಗ ಡಯಾಬಿಟೀಸ್ಗಂತೂ ಏಜ್ ಲಿಮಿಟ್ ಇಲ್ದಂಗೆ ಆಗಿದೆ. ನನಗೆ ಆರೋಗ್ಯವಾಗಿದ್ದೀನಿ, ತುಂಬಾನೇ ಅರ್ಲಿ ಏಜಲ್ಲಿ ಡಯಾಬಿಟೀಸ್ ಬಂತು, ಅದ್ರ ಜೊತೆಗೆ ಮಕ್ಕಳಾಗ್ತಾ ಇಲ್ಲ, ಈ ಒಂದು ಕೊರತೆ ಹೆಣ್ಮಕ್ಳಲ್ಲಿರುತ್ತೆ, ಅದರಿಂದ ಡಿಪ್ರೆಷನ್ಗೆ ಹೋಗ್ತಾರೆ, ಮನೆಯಲ್ಲಿ ಸಾಕಷ್ಟು ತೊಂದರೆಗಳು ಬರ್ತಿರುತ್ತೆ. ಸೊ ಡಯಾಬಿಟೀಸ್ ಬಗ್ಗೆ ಹೇಳಿ. ಇವಾಗ ನಾವು ಡಯಾಬಿಟಿಸು ಪ್ಲಸ್ ಥೈರಾಯ್ಡ್ ಅನ್ನ ಜೊತೆಲಿ ತಗೊಳ್ಳೋದು, ಯಾಕಂದ್ರೆ ಇದು 2 ಸ್ಪ್ಲಿಟ್ ಆಗಿ ತಗೊಂಡ್ರೆ ಇನ್ನ ಇವಾಗ ಒಂದು ಹೆಣ್ಮಗಳಲ್ಲಿ ರೇಷಿಯೋ ಆಫ್ ಡಯಾಬಿಟಿಸ್ ಪರ್ಸೆಂಟೇಜ್ ಕಡಿಮೆ ಇದೆ. ಇವಾಗ ಸುಮಾರು 40% ಇರುತ್ತೆ. ಅದೇ ಗಂಡಸರಲ್ಲಿ 60% ಇದೆ ಡಯಾಬಿಟಿಸ್ ಬರುವಂತ ಸಾಧ್ಯತೆಗಳು. ಇದು ಬಿಕಾಸ್ ಆಫ್ ದಿ ವರ್ಕ್ ಎನ್ವೈರನ್ಮೆಂಟ್ ಇರ್ಬೋದು, ಅಥವಾ ಒಂದು ಹೋಮ್ ಲಿವಿಂಗ್ ಅಂದ್ರೆ ಮೊದಲಿದ್ದಂಥ ಮನೆ ಬಿಟ್ಟು ಒಂದು ಹೊಸ ಮನೆಗೆ ಹೋದಾಗ ಆ ಸಿಚುವೇಶನ್ನಲ್ಲಿ ಆಗುವಂಥ ಡಯಟ್ರಿ ಚೇಂಜಸ್ ಇಂದ ಆಗ್ಬೋದು, ಅಥವಾ ಪೂಜೆ ಪುರಸ್ಕಾರ ಮಡಿ ಮೈಲಿಗೆ ಅನ್ನೋದ್ರಿಂದನೂ ತೊಂದರೆ ಬರ್ಬೋದು, ಲಾಂಗ್ ಟೈಮ್ ಫಾಸ್ಟಿಂಗ್ ಇಂದನೂ ಆಕೆಗೆ ತೊಂದರೆ ಬರ್ಬೋದು. ಸೊ ಅಲ್ಲಿ ಡಯಾಬಿಟಿಸ್ ಅನ್ನೋದು ಆಕೆಗೆ ಬಂತು ಅಂತ ತಿಳ್ಕೊಳ್ಳಿ, ಒಂದು ರೀಸನ್. ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಬಂತು ಅಂತ ಅನ್ಕೊಳ್ಳಿ, 2 ಮೇಜರ್ ಕಂಡೀಷನ್ಸ್ ಆಗುತ್ತೆ. ಯಾಕಂದ್ರೆ ಗ್ರೋತ್ ಹಾರ್ಮೋನು ಅದೆಲ್ಲ ಮೇಂಟೈನ್ ಮಾಡುವಂಥದ್ದು ಥೈರಾಯ್ಡ್ ಆಯಿತು. ಬಟ್ ಈ ಕಡೆ ನಮ್ಮ ಡಯಾಬಿಟಿಸ್ ಬಂತು ಅಂತ ಹೇಳಿದ್ರೆ ಅದು ಒಂದು ತೊಂದರೆ ಬಂದ್ರೆ ಹಲವಾರು ತೊಂದರೆಗಳಿಗೆ ಅದು ಲೀಡ್ ಆಗೋದು ಅಂತ. ಬಸವರಾಜ್ ಅಂತ ಹೇಳಿ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ತೆ. ನಮಸ್ತೆ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಡಾಕ್ಟರ್ ಮಂಜುನಾಥ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ ಪ್ರಶ್ನೆ ಏನಂತ ಕೇಳಿ ಮಾತಾಡಿ ಸರ್ ಅವ್ರ ಜೊತೆ. ಹಲೋ ಬಸವರಾಜ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಬಸವರಾಜ್ ಅವರೇ, ಹೇಳಿ. ಇಲ್ಲ, ನಮ್ದು ಸ್ವಲ್ಪ ಇದು ಸಮಸ್ಯೆ ಇತ್ತು, ಹೇಳಿ ಸರ್. ಹಾಸ್ಪಿಟಲ್ ಹೋಗಿದ್ದೀವಿ ನಾವು ಟೆಸ್ಟಿಂಗಿಗೆ. ಹೇಳಿ. ಹೊಸಪೇಟೆ ಇದೆಯಲ್ಲ ಸರ್, ಹೋಗಿದ್ವಿ ನಾವು. ಹೊಸಪೇಟೆಯಲ್ಲಿ ಇಲ್ಲ ಸರ್, ನಮ್ದು ಬಳ್ಳಾರಿಯಲ್ಲಿ ಇದೆ ನಮ್ದು. ಸರಿ ಸರ್, ಬಳ್ಳಾರಿ ಸರ್. ಹೇಳಿ. ಬಳ್ಳಾರಿಯಲ್ಲಿ ಹೋಗಿದ್ವಿ, ಚೆಕ್ ಮಾಡ್ತಿದ್ದೀವಿ ಮೇಡಮ್. ಹೇಳಿ. ಅದು ಮೆಡಿಸಿನ್ಸ್ಗೆ 25,000 ಹೇಳ್ತಿದ್ದಾರೆ ಸರ್. ಅದು ಓಕೆ. ಅಷ್ಟು ಆಗುತ್ತೆ ಅಂತ ನನಗೆ ದೊಡ್ಡ, ಅದಕ್ಕೆ ಮನೆಯಲ್ಲಿ ಟ್ರೈ ಮಾಡ್ತಾ ಇದ್ದೆ ನಾನು. ಅಚ್ಚಾ, ಇವಾಗ ಅದು ಅಷ್ಟು ಆಗುತ್ತಾ ಅಂತ ಕೇಳೋದಕ್ಕೆ ಕೇಳಿದ್ರೆ ಓಕೆ, ಅದು ಅಷ್ಟು ಆಗ್ಬೋದು, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಸರ್. ತೊಂದರೆ ಯಾಕಂದ್ರೆ ನಿಮ್ಮ ತೊಂದರೆ ಏನಿದೆ ಅಂತ ತಿಳ್ಕೊಂಡು ಒಂದು ನಿಮಿಷ ಹೇಳ್ತೀನಿ. ನಿಮ್ಮ ತೊಂದರೆಯನ್ನ ತಿಳ್ಕೊಂಡು
ಡಾಕ್ಟರ್ ನಿಮ್ಮ ಡೀಟೇಲನ್ನು ತಿಳ್ಕೊಂಡು ನಿಮಗೆ ಹೇಗಿರುತ್ತೆ, ಡ್ಯೂರೇಷನ್ ಏನಂತ ಹೇಳ್ತಾರೆ, ಮತ್ತು ಅದಕ್ಕಾಗುವಂಥ ಮೆಡಿಸಿನ್ ಖರ್ಚುಗಳು ಇರುತ್ತೆ. ಅದನ್ನು ನಿಮಗೆ ಅವರಲ್ಲಿರುವಂಥ ಒಂದು ಮ್ಯಾನೇಜರ್ ನಿಮಗೆ ಅದನ್ನು ತಿಳಿಸಿರ್ತಾರೆ. ನಿಮಗೆ ಅಷ್ಟೇ ಅಲ್ಲ, ಅದಕ್ಕಿಂತ ಜಾಸ್ತಿನೂ ಖರ್ಚಾಗೋ ಸಾಧ್ಯತೆಗಳಿದೆ. ನಿಮ್ಮ ಕಂಡೀಷನಿಗೆ ಯಾವ ಥರವಾದ ಮೆಡಿಸಿನ್ ಬೇಕು, ಅದಕ್ಕೆ ಯಾವ ಮೆಥಡಲ್ಲಿ ಹೋಗಬೇಕು, ಅದ್ರ ಮೇಲೇ ಇರುತ್ತೆ ಸರ್. ಓಕೆ, ಧನ್ಯವಾದ ಬಸವರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವಾಗಲೇ ಸಾಕಷ್ಟು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ಡಯಟ್ ಅನ್ನೋ ಒಂದು ಡಯಟ್ ಅಂತಾನೆ ಸಾಕಷ್ಟು ಜನ ಫಾಲೋ ಮಾಡ್ತಾ ಹೋಗ್ತಾ ಇದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಏನಿಲ್ಲ ಸರ್, ನಮಸ್ಕಾರ ಮೇಡಮ್. ನೋಡಿ ಬರೋದಿಲ್ರಿ ಈಶ್ವರ್ ಅವರೇ, ದಯವಿಟ್ಟು ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ ಸರ್. ನನಗೆ ಒಂದು 53 ವರ್ಷ ಸರ್. ನೋಡಿ ಬರೋದಿಲ್ರಿ. ಓಕೆ, ಜಲ್ದಿ ಬಾ ಟಿವಿ